ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 3 ಸಂಖ್ಯೆಗಳ ಕತೆ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 64ರವರೆಗೆ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 65ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೋಡಿ, ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಸ್ಥಳೀಯ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುತ್ತದೆ. ಅವರು ಇದನ್ನು ಏಕೆ ಮಾಡುತ್ತಾರೆಂದು ನೀವು ಭಾವಿಸುತ್ತೀರಾ? ಈಗ ನೋಡಿ, ಇಲ್ಲಿ ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುತ್ತಿರುವಂತಹ ಸ್ಥಳೀಯ ಜನರ ಗುಂಪು ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುತ್ತಿದ್ದಾರೆ. ಅವರು ಏಕೆ ಹೀಗೆ ಮಾಡುತ್ತಿರಬಹುದು ಎಂದು ನಾವು ಈಗ ಬರೆಯಬೇಕು. ಉತ್ತರ ಬರೆಯೋಣ. ಇಲ್ಲಿ ನೋಡಿ, ಈಗ ನಾವು ಏಕೆ ಎಂದು ಬರೆಯಬೇಕು. ಪೆಸಿಫಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಸ್ಥಳೀಯ ಜನರ ಗುಂಪು ವಿಭಿನ್ನ ವಸ್ತುಗಳನ್ನು ಎಣಿಸಲು ವಿಭಿನ್ನ ಸಂಖ್ಯೆಯ ಹೆಸರುಗಳನ್ನು ಬಳಸುತ್ತದೆ. ಏಕೆ ಎಂದು ಬರೆಯೋಣ. ಏಕೆಂದರೆ ಪೆಸಿಫಿಕ್ ದ್ವೀಪದಲ್ಲಿ ವಾಸಿಸುವ ಸ್ಥಳೀಯ ಜನರು ತಮ್ಮ ಭಾಷೆ ಮತ್ತು ಸಂಸ್ಕೃತಿ, ದೈನಂದಿನ ಜೀವನ ಮತ್ತು ಪ್ರಕೃತಿಗೆ ನಿಕಟ ಸಂಬಂಧ ಹೊಂದಿರುವುದರಿಂದ ವಿಭಿನ್ನ ವಸ್ತುಗಳಿಗೆ ವಿಭಿನ್ನ ಅನುಕ್ರಮದ ಸಂಖ್ಯಾ ಹೆಸರನ್ನು ಬಳಸಬಹುದು. ಪ್ರತಿಯೊಂದು ವಸ್ತುವು ವಿಭಿನ್ನ ರೀತಿಯಲ್ಲಿ ಮುಖ್ಯವಾಗಿರುವುದರಿಂದ ಮತ್ತು ವಿಭಿನ್ನ ಸಂಪ್ರದಾಯಗಳನ್ನು ಅನುಸರಿಸುವುದರಿಂದ ಅವರು ತೆಂಗಿನಕಾಯಿಗಳು, ಮೀನುಗಳು ಅಥವಾ ದನಗಳನ್ನು ಅಥವಾ ದಿನಗಳನ್ನು ವಿಭಿನ್ನವಾಗಿ ಎಣಿಸಬಹುದು. ಇಲ್ಲಿ ನೀವು ಈ ರೀತಿಯಾಗಿ ಬರೆದುಕೊಳ್ಳಿ. ಇಲ್ಲಿ ನಾವು ಕಾರಣವನ್ನ ಬರೆದಿದ್ದೇವೆ. ಅಲ್ಲಿ ಜನರು ದೈನಂದಿನ ಜೀವನದಕ್ಕೆ ಪ್ರಕೃತಿಗೆ ಸಂಬಂಧಿಸಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಸಂಪ್ರದಾಯಗಳನ್ನು ಬಳಸಿ ಇಲ್ಲಿ ಲೆಕ್ಕಗಳನ್ನು, ಸಂಖ್ಯೆಗಳನ್ನು ಮಾಡುತ್ತಿದ್ದಾರೆ. ತೆಂಗಿನಕಾಯಿ, ಮೀನುಗಳು ಅಥವಾ ದಿನಗಳನ್ನು ವಿಭಿನ್ನವಾಗಿ ಎಣಿಸುವುದರ ಮೂಲಕ ಅವರು ಆ ರೀತಿ ಮಾಡುತ್ತಿದ್ದಾರೆ ಎಂದು ನಾವು ಬರೆದಿದ್ದೇವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, 2ರಿಂದ ಎಣಿಸುವ ರೀತಿಯಲ್ಲಿಯೇ ಗುಮಲ್ಗಲ್ ಸಂಖ್ಯಾ ವ್ಯವಸ್ಥೆಯ ವಿಸ್ತರಣೆಯನ್ನು 6ರ ನಂತರದ ಅಂಕಿಗಳಿಗೂ ಪರಿಗಣಿಸಿ ಹಿಂದೂ ಅಂಕಿಗಳನ್ನು ಬಳಸದೆ ಈ ಪದ್ಧತಿಯಲ್ಲಿ ಬರುವ ಸಂಖ್ಯೆಗಳಿಗೆ ವಿಭಿನ್ನ ಅಂಕಗಣಿತದ ಕಾರ್ಯಾಚರಣೆಯನ್ನು ಅಂದರೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ನಿರ್ವಹಿಸುವ ವಿಧಾನಗಳನ್ನು ಕಲ್ಪಿಸಿಕೊಳ್ಳಿ. ಈ ಕೆಳಗಿನವುಗಳನ್ನು ಮೌಲ್ಯಮಾಪನ ಮಾಡಲು ಇದನ್ನು ಬಳಸಿ. ಈಗ ಇಲ್ಲಿ ನೀವು ನೋಡಬಹುದು 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದು ಗುಮಲ್ಗಲ್ ಸಂಖ್ಯಾ ಪದ್ಧತಿ. ನಾವು ಪುಸ್ತಕದಲ್ಲಿ ನೋಡಿದ್ದೇವೆ. ಉಕಾಸರ್ ಮತ್ತು ಉರಾಪಾನ್ ಎಂದು 1 ಮತ್ತು 2 ಸೇರಿಸುತ್ತಾ ಹೋಗಿದ್ದರು. ಅದನ್ನೇ ಇಲ್ಲಿ ನಾವು ಬರೆಯಬೇಕು. ಮೊದಲನೇ ಪ್ರಶ್ನೆ ನೋಡಿ, ಉಕಾಸರ್ 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 ಉರಾಪಾನ್ ಪ್ಲಸ್ ಉಕಾಸರ್ 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 ಉರಾಪಾನ್. ಈಗ ನಾವು ಇಲ್ಲಿ ಪ್ರತಿಯೊಂದು ಶಬ್ದದ ಅರ್ಥವನ್ನು ಅಥವಾ ಶಬ್ದದ ಸಂಖ್ಯೆಯನ್ನು ನಾವು ಬರೆದು ಕೂಡಿಸಬೇಕು. ಉಕಾಸರ್ ಎಂದರೆ 2 ಆಗಿದೆ, ಉರಾಪಾನ್ ಎಂದರೆ 1. ಅಂದರೆ 2 2 2 2 1 ಮತ್ತು 2 2 2 1 ಈ ರೀತಿಯಾಗಿ ಕೂಡಿಸಿ ನಾವು ಮೊತ್ತವನ್ನು ಕಂಡುಹಿಡಿಯಬೇಕು. ಲೆಕ್ಕ ಬಿಡಿಸೋಣ. ಇಲ್ಲಿ ನಾವು ಈಗ ಮೊದಲು ಅವರ ಸಂಖ್ಯೆಗಳನ್ನು ಬರೆದಿದ್ದೇವೆ. ನೋಡಿ, 1ಕ್ಕೆ ಉರಾಪಾನ್ ಎಂದು ಕರೆಯುತ್ತಾರೆ, 2ಕ್ಕೆ ಉಕಾಸರ್, 3ಕ್ಕೆ ಉಕಾಸರ್ ಪ್ಲಸ್ ಉರಾಪಾನ್ ಅಂದರೆ 2ಕ್ಕೆ 1 ಸೇರಿಸಿದ್ದಾರೆ. ಇಲ್ಲಿ ನಾವು ಬರೆದಿದ್ದೇವೆ ನೋಡಿ, 2ಕ್ಕೆ 1 ಸೇರಿಸಿದ್ದಾರೆ. ಇದಕ್ಕೆ ಅವರು 3 ಎಂದು ಕರೆಯುತ್ತಿದ್ದಾರೆ. ನಂತರ 4ಕ್ಕೆ ಉಕಾಸರ್ ಪ್ಲಸ್ ಉಕಾಸರ್ ಅಂದರೆ 2ಕ್ಕೆ 2 ಸೇರಿಸಿ ಅವರು 4 ಎನ್ನುವಂತಹ ಸಂಖ್ಯೆಯನ್ನು ಪಡೆದಿದ್ದಾರೆ. 2 ಪ್ಲಸ್ 2 ಬಂದಿದೆ. 5 ಸಂಖ್ಯೆಯನ್ನು ಪಡೆಯುವಾಗ ಉಕಾಸರ್ ಪ್ಲಸ್ ಉರಾಪಾನ್ ಅಂದರೆ 2 ಪ್ಲಸ್ 2 ಪ್ಲಸ್ 1. ಇಲ್ಲಿ ನೋಡಿ, 2 ಪ್ಲಸ್ 2 ಪ್ಲಸ್ 1 ಎಂದು ಅವರು ಕೂಡಿಸಿ 5 ಪಡೆಯುತ್ತಿದ್ದಾರೆ. ನಂತರ 6 ಪಡೆಯುವಾಗ 2 3 ಬಾರಿ ಕೂಡಿಸಿದ್ದಾರೆ. ಅಂದರೆ ಉಕಾಸರ್ ಪ್ಲಸ್ ಉಕಾಸರ್ ಪ್ಲಸ್ ಉಕಾಸರ್ 2 ಪ್ಲಸ್ 2 ಪ್ಲಸ್ 2 6 ಬಂದಿದೆ. ಈ ರೀತಿಯಾಗಿ ಅವರು ಸಂಖ್ಯೆಗಳನ್ನು ಕಂಡುಕೊಂಡಿದ್ದಾರೆ. ಈಗ ನಾವು ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಈ ಅಂಶಗಳನ್ನು ಗಮನಿಸಬೇಕು. ಆದ್ದರಿಂದ ಬರೆದು ತೋರಿಸಿದ್ದೇವೆ. ನಂತರ ಮೊದಲನೇ ಪ್ರಶ್ನೆ ನೋಡಿ, ಉಕಾಸರ್ 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 ಉರಾಪಾನ್. ಈಗ ನಾವು ಇಲ್ಲಿ ಬಂದಿರುವಂತಹ ಸಂಖ್ಯೆಗಳನ್ನು ಕೂಡಿಸಬೇಕು. ನಂತರ ಪ್ಲಸ್ ಉಕಾಸರ್ 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 ಮತ್ತು ಉರಾಪಾನ್ ಎಂದು ಕೊಟ್ಟಿದ್ದಾರೆ. ಈಗ ನೋಡಿ, ನಾವು ಒಂದೊಂದಾಗಿ ಬರೆಯೋಣ. ಉಕಾಸರ್ ಎಂದರೆ 2 ಎಂದು ಇಲ್ಲಿ ನಾವು ತೋರಿಸಿದ್ದೇವೆ. ಈಗ 2 2 2 2 ನಂತರ ಉರಾಪಾನ್ ಎಂದರೆ 1 ಆಗಿದೆ. ಬರೆಯಿರಿ. ಉಕಾಸರ್ ಎಂದರೆ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 4 ಉಕಾಸರ್ ಇದೆ, 4 2 ಎಂದು ಬರೆಯಿರಿ. ಪ್ಲಸ್ 1 ಉರಾಪಾನ್ ಇದೆ, ಪ್ಲಸ್ 1 ಪ್ಲಸ್ ಈಗ ಇಲ್ಲಿ ಇನ್ನೊಂದು ಬ್ರಾಕೆಟ್ನಲ್ಲಿರುವಂತಹ ಸಂಖ್ಯೆಗಳನ್ನು ನೋಡಿ,
ಉಕಾಸರ್ 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 ಮತ್ತು ಉರಾಪಾನ್ 3 ಬಾರಿ 2 ಇದೆ. 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 1 ಉರಾಪಾನ್ ಇದೆ 1 ಎಂದು ಬರೆಯಿರಿ. ಈಗ ನಾವು ಇಲ್ಲಿ ಬಂದಿರುವಂತಹ ಸಂಖ್ಯೆಗಳನ್ನು ಕೂಡಿಸಬೇಕು. 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 2 ಪ್ಲಸ್ 2 4 4 ಪ್ಲಸ್ 2 6 6 ಪ್ಲಸ್ 2 8 8 ಪ್ಲಸ್ 1 9 ಆಗಿದೆ. ಪ್ಲಸ್ ಈಗ ಈ ಬ್ರಾಕೆಟ್ನಲ್ಲಿರುವಂತಹ ಸಂಖ್ಯೆಗಳು 2 ಪ್ಲಸ್ 2 4 4 ಪ್ಲಸ್ 2 6 6 ಪ್ಲಸ್ 1 7 ಬಂದಿದೆ. 9 ಪ್ಲಸ್ 7 ಆಯಿತು. 9 ಪ್ಲಸ್ 7 ಎಂದರೆ ನಮಗೆ ಮೊತ್ತ 16 ಬಂದಿದೆ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ನಿಮಗೆ ಬಿಡಿಸಿ ತೋರಿಸಿದ್ದೇವೆ. ಎರಡನೇ ಪ್ರಶ್ನೆ ನೋಡಿ. ಉಕಾಸರ್ 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 ಉರಾಪಾನ್ ಮೈನಸ್. ಈಗ ನಾವು ಇಲ್ಲಿ ಕಳೆಯಬೇಕು. ಕಳೆಯಲು ಇಲ್ಲಿ ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಉಕಾಸರ್ 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 3 ಬಾರಿಯೂ ಕೂಡ 2 ಇದೆ. ಈಗ ನಾವು ಬರೆಯೋಣ. ಉಕಾಸರ್ ಎಂದರೆ 2 ಪುನಃ 2 ಇಲ್ಲೂ ಕೂಡ 4 ಬಾರಿ ಉಕಾಸರ್ ಎಂದು ಕೊಟ್ಟಿದ್ದಾರೆ. 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 1 ಉರಾಪಾನ್ ಇದೆ ಪ್ಲಸ್ 1 ಮೈನಸ್ 3 ಬಾರಿ ಉಕಾಸರ್ ಎಂದು ಕೊಟ್ಟಿದ್ದಾರೆ. ಉಕಾಸರ್ ಎಂದರೆ 2 2 ಪ್ಲಸ್ 2 ಪ್ಲಸ್ 2 ಈಗ 2 ಪ್ಲಸ್ 2 4 4 ಪ್ಲಸ್ 2 6 6 ಪ್ಲಸ್ 2 8 8 ಪ್ಲಸ್ 1 9 ಬಂದಿದೆ. ಚಿಹ್ನೆ ಮೈನಸ್ ಇದೆ, ಮೈನಸ್ ಅನ್ನು ಬರೆಯಿರಿ. 2 ಪ್ಲಸ್ 2 ಪ್ಲಸ್ 2 3 ಬಾರಿ 2 ಕೂಡಿಸಿದಾಗ 6 ಬಂದಿದೆ. 9 ಮೈನಸ್ 6 9ರಲ್ಲಿ 6 ಕಳೆದಾಗ 3 ಉಳಿಯಿತು. ಇದು ವ್ಯತ್ಯಾಸ. ಎರಡನೇ ಪ್ರಶ್ನೆಗೆ ಉತ್ತರ ಬರೆದಿದ್ದೇವೆ. ಈಗ ಮೂರನೇ ಪ್ರಶ್ನೆ ನೋಡಿ. ಮೂರನೇ ಪ್ರಶ್ನೆಯಲ್ಲಿ ಉಕಾಸರ್ 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 ಮತ್ತು ಉರಾಪಾನ್ ಎಂದು ಕೊಟ್ಟಿದ್ದಾರೆ. ಅಂದರೆ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 1 ಗುಣಿಸು ಇಲ್ಲಿ ಉಕಾಸರ್ ಉಕಾಸರ್ 2 ಮತ್ತು 2 ಇದೆ. ಈಗ ಇಲ್ಲಿ ಬರೆಯಿರಿ. 2 ಪ್ಲಸ್ 2 ಕೂಡಿಸಿದಾಗ 2 ಪ್ಲಸ್ 2 4 4 ಪ್ಲಸ್ 2 6 6 ಪ್ಲಸ್ 2 8 8 ಪ್ಲಸ್ 1 9 ಬಂದಿದೆ. ಚಿಹ್ನೆ ಗುಣಾಕಾರ ಇದೆ, ಗುಣಾಕಾರ ಹಾಕಿ 2 ಪ್ಲಸ್ 2 4 9 4 36 ಗುಣಲಬ್ಧ ನಮಗೆ 36 ಬಂದಿದೆ. ನಾಲ್ಕನೇ ಪ್ರಶ್ನೆ ನೋಡಿ. ಉಕಾಸರ್ ಎಂದು 1 2 3 4 5 6 7 8 ಬಾರಿ ಉಕಾಸರ್ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 2 ಬಾರಿ ಉಕಾಸರ್ ಕೊಡಲಾಗಿದೆ. ಈಗ ನಾವು 8 ಬಾರಿ 2 ಬರೆದಿದ್ದೇವೆ. 2 ಪ್ಲಸ್ 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 2 ಡಿವೈಡೆಡ್ ಬೈ ಉಕಾಸರ್ ಉಕಾಸರ್ 2 ಪ್ಲಸ್ 2 ಆಗಿದೆ. ಈಗ ಮೇಲಿರುವಂತಹ ಎಲ್ಲ 2ಗಳನ್ನು ಕೂಡಿಸಿದಾಗ 16 ಬಂದಿದೆ. 2 ಪ್ಲಸ್ 2 4 ಇಲ್ಲಿ 4 1 4 4 4 16 ಅಂದರೆ ಇಲ್ಲಿ ಬಂದಿರುವಂತಹ ಭಾಗಲಬ್ಧ 4 ಬಂದಿದೆ. ಈಕ್ವಲ್ಸ್ ಟು 4 ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3. ರೋಮನ್ ಸಂಖ್ಯಾ ಪದ್ಧತಿಗೆ ಹೋಲಿಸಿದಾಗ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಪರಿಣಾಮಕಾರಿಯಾಗಿಸುವ ಲಕ್ಷಣಗಳನ್ನು ಗುರುತಿಸಿ. ರೋಮನ್ ಸಂಖ್ಯಾ ಪದ್ಧತಿ ಮತ್ತು ಹಿಂದೂ ಸಂಖ್ಯಾ ಪದ್ಧತಿಯನ್ನು ನಾವು ಈಗ ಗಮನದಲ್ಲಿಟ್ಟುಕೊಂಡು ರೋಮನ್ ಸಂಖ್ಯಾ ಪದ್ಧತಿಗೆ ಹೋಲಿಸಿ ಹಿಂದೂ ಸಂಖ್ಯಾ ಪದ್ಧತಿಯನ್ನು ಪರಿಣಾಮಕಾರಿಯಾಗಿಸುವ ಲಕ್ಷಣಗಳನ್ನು ನಾವು ಬರೆಯಬೇಕಾಗಿದೆ. ಬರೆಯೋಣ. ಈಗ ಬರೆಯಿರಿ. ಹಿಂದೂ ಸಂಖ್ಯಾ ಪದ್ಧತಿಯನ್ನು ರೋಮನ್ ಸಂಖ್ಯಾ ವ್ಯವಸ್ಥೆಗಿಂತ ಪರಿಣಾಮಕಾರಿಯಾಗಿಸುವ ಲಕ್ಷಣಗಳು. ಇಲ್ಲಿ ನಾವು 4 ಲಕ್ಷಣಗಳನ್ನು ಬರೆದಿದ್ದೇವೆ. ಮೊದಲನೆಯದಾಗಿ, ಒಂದು ಅಂಕಿಯ ಸ್ಥಾನವು ಅದರ ಮೌಲ್ಯವನ್ನು ನಿರ್ಧರಿಸುವ ಸ್ಥಳ ಮೌಲ್ಯವನ್ನು ಬಳಸುತ್ತದೆ. ಎರಡನೆಯದಾಗಿ, ಯಾವುದೇ ಸಂಖ್ಯೆಯನ್ನು ಪ್ರತಿನಿಧಿಸಲು 10 ಚಿಹ್ನೆ ಅಂದರೆ 0ಯಿಂದ 9ರವರೆಗಿನ ಸಂಖ್ಯೆಗಳ ಅಗತ್ಯವಿದೆ. ಮೂರನೆಯದಾಗಿ, ಸುಲಭ ಮತ್ತು ತ್ವರಿತ ಅಂಕಗಣಿತದ ಕಾರ್ಯಾಚರಣೆಗಳಿಗೆ ಅನುಮತಿಸುತ್ತದೆ. ಮತ್ತು ನಾಲ್ಕನೆಯದಾಗಿ, ಆಧುನಿಕ ಗಣಿತ ಮತ್ತು ವಿಜ್ಞಾನಕ್ಕೆ ಆಧಾರವಾಗಿದೆ. ಇದು ಹಿಂದೂ ಸಂಖ್ಯಾ ಪದ್ಧತಿಯನ್ನು ರೋಮನ್ ಸಂಖ್ಯಾ ವ್ಯವಸ್ಥೆಗಿಂತ ಪರಿಣಾಮಕಾರಿಯಾಗಿಸುವಂತಹ ಲಕ್ಷಣಗಳಾಗಿವೆ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 4. ಈ ವಿಭಾಗದಲ್ಲಿ ಚರ್ಚಿಸಿದ ಆಲೋಚನೆಗಳನ್ನು ಬಳಸಿಕೊಂಡು ನೀವು ಮೊದಲು ಮಾಡಿರಬಹುದಾದ ಸಂಖ್ಯಾ ಪದ್ಧತಿಯನ್ನು ಪರಿಷ್ಕರಿಸಲು ಪ್ರಯತ್ನಿಸಿ. ಇಲ್ಲಿ ನೋಡಿ, ಈ ವಿಭಾಗದಲ್ಲಿ ಚರ್ಚಿಸಿದಂತಹ ಆಲೋಚನೆಗಳು ನಾವು ಹಿಂದಿನ ಪೇಜ್ಗಳಲ್ಲಿರುವ ಲೆಕ್ಕಗಳನ್ನು ಬಿಡಿಸುವಾಗಲೂ ಕೂಡ ಉದಾಹರಣೆಯಾಗಿ ಚೌಕ, ಆಯತ ಮತ್ತು ವೃತ್ತ ಈ ರೀತಿಯ ಸಂಖ್ಯೆಗಳನ್ನು ನಾವು ಸಂಖ್ಯೆಗಳಾಗಿ ಬಳಸಿಕೊಂಡಿದ್ದೇವೆ. ಅದನ್ನೇ ಇಲ್ಲೂ ಕೂಡ ನಾವು ಬರೆಯಬಹುದು. ಬರೆಯೋಣ. ಇಲ್ಲಿ ನಾವು ಚರ್ಚಿಸಿದ ಆಲೋಚನೆಗಳನ್ನು ಬಳಸಿಕೊಂಡು ಸಂಖ್ಯಾ ಪದ್ಧತಿಯಲ್ಲಿ ಆಕಾರಗಳನ್ನು ಬಳಸಿದ್ದೇವೆ. ನೀವು ಬೇಕಾದರೆ ಬೇರೆ ವಸ್ತುಗಳನ್ನು ಬೇಕಾದರೂ ಇಲ್ಲಿ ತೆಗೆದುಕೊಳ್ಳಬಹುದು. ನಾವು ಇಲ್ಲಿ ಆಕಾರಗಳನ್ನು ಸಂಖ್ಯಾ ಪದ್ಧತಿಯಲ್ಲಿ ಬಳಸಿ ತೋರಿಸಿದ್ದೇವೆ. ಅಂದರೆ ಉದಾಹರಣೆಯಾಗಿ ತ್ರಿಭುಜಕ್ಕೆ 1 ಎಂದು, ಆಯತಕ್ಕೆ 2, ವೃತ್ತ ಎಂದರೆ 3 ಮತ್ತು ಸ್ಟಾರ್ ಅನ್ನು ಬರೆದಿದ್ದೇವೆ. ಸ್ಟಾರ್ ಎಂದರೆ 4. ಈ ರೀತಿಯಾಗಿ ನಾವು ಸಂಖ್ಯಾ ಪದ್ಧತಿಯಲ್ಲಿ ಆಕಾರಗಳನ್ನು ಬಳಸಿ ಬರೆದಿದ್ದೇವೆ. ಇದನ್ನು ನೋಡಿ ಬರೆಯಿರಿ. ಇದು ಉದಾಹರಣೆಯಾಗಿ ಬರೆದಿರುವುದು.
ನೋಡಬಹುದು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 65ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 66ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.